ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ತಲಿಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಇವತ್ತು ಸಂಡೇ ಆಯಿತಾ, ಬೆಳಗ್ಗೆ ಇವಾಗ ಒಂದು 9-9:30 ಆಗಿದೆ ಅನಿಸುತ್ತೆ. ಆ್ಯಕ್ಚುಲಿ ಒಂದು ನಿಯರ್ ಬೈ ಅಂತ ಹೇಳೋಕ್ಕಾಗಲ್ಲ, ಆಲ್ಮೋಸ್ಟ್ ಒಂದು 2 hours ಟ್ರಾವೆಲಿಂಗ್ ಇದೆ. ಒಂದು ರೆಸಾರ್ಟ್ ಇದೆ. ಸೊ ಐ ಥಾಟ್ ಅಲ್ಲಿ ಆ್ಯಕ್ಚುಲಿ ಪ್ಯಾಕೇಜ್ ಡೇ ಔಟ್ ಪ್ಯಾಕೇಜ್ ಅಂತ ಅಂದರೆ, ಇವಾಗ ಎಕ್ಸಾಂಪಲ್ ಒಂದು ಸೆಕೆಂಡ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಅಲ್ಲಿ ಹೋಗಿಬಿಟ್ಟು ನಮಗೆ ಸ್ಟೇ ಮಾಡೋಕ್ಕಾಗದೇ ಇರ್ಬೇಕಾದ್ರೆ ಬೆಳಗ್ಗೆನೇ ಹೋಗಿ ಇಲ್ಲಿಂದ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬರೋ ಥರ ಇನ್ಕ್ಲೂಡಿಂಗ್ ಬಫೆ ಎಲ್ಲನೂ ಆ್ಯಡ್ ಆಗಿರುತ್ತೆ. ಸೊ ಆ ಥರ ಡೇ ಔಟ್ ಪ್ಯಾಕೇಜ್ ಇದೆ. ನನಗೂ ಪ್ರಮೋಷನ್ ಬಂದಿತ್ತು. ಸೊ ಐ ಥಾಟ್ ನಿಮಗೂ ಕರ್ಕೊಂಡೋಗಿ ತೋರಿಸೋಣ ಅಂತ. ಸೊ ಇವ್ರದ್ದು ಆಲ್ರೆಡಿ ಸಕಲೇಶ್ಪುರದಲ್ಲಿ ಒಂದು ಬ್ರಾಂಚ್ ಇದೆ. ಅವ್ರಿಗೆ ನಾನು ಆಲ್ರೆಡಿ ಲಾಸ್ಟ್ ಇಯರೇ ನಾನು ಹೋಗಿದ್ದೆ ಅವರಿಗೆ ಪ್ರಮೋಟ್ ಮಾಡಲಿಕ್ಕೆ. ಸೊ ಬ್ಯಾಂಗ್ಳೂರಲ್ಲಿ ಇವಾಗ ವಿ ವಿಸ್ತಾರ ಒಂದು ರೆಸಾರ್ಟ್ ಇತ್ತು, ಅದನ್ನು ಅವ್ರು ತೊಗೊಂಡು ಇವಾಗ ಹೊಂಗ್ಸು ಅಂತ ಕನ್ವರ್ಟ್ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ನಾನು ರೆಡಿ ಆಗಿದ್ದೀನಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಟುಡೇ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನನಗೆ ಹೆಂಗೂ ಟ್ರಾವೆಲಿಂಗ್ ಇದೆ, ಟ್ರಾವೆಲಿಂಗ್ ಮಧ್ಯದಲ್ಲಿ ನಾನೇನು ಆ್ಯಡ್ ಮಾಡಲ್ಲ. ನಮ್ಗೆ ಅಲ್ಲಿ ಹೋಗ್ಬಿಟ್ಟು ಮಾತಾಡೋಣ. ಕಮ್ ಲೆಟ್ಸ್ ಗೋ. ಗೈಸ್, ಆ್ಯಕ್ಚುಲಿ ತಿಂಡಿ ತಿನ್ಕೊಂಡು ಬಂದಿರಲಿಲ್ಲ ಆಯಿತಾ, ಏನೂ ತಿಂದಿರಲಿಲ್ಲ. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ಡಿಸೈಡ್ ಮಾಡಿದ ಪ್ಲ್ಯಾನ್ ಆಗಿತ್ತು. ಹಾಗೆ ಆನ್ ದ ವೇ ಹಲಸಿನ ಹಣ್ಣು ಅಂತ ಏನು ನಾನೆಲ್ಲ ಆ್ಯಕ್ಚುಲಿ ಒಂದು ಫುಲ್ ಹಲಸಿನ ಹಣ್ಣು ತೊಗೊಂಡು ಬಂದೆ ಆಯಿತಾ. ಅಲ್ಲಿ ಫುಲ್ ಹಲಸಿನ ಹಣ್ಣಿಗೆ ನಾವು 150 ರೂಪೀಸ್ ಎಲ್ಲ ಪೇ ಮಾಡಿದ್ದೀವಿ. ಇಲ್ಲಿ 15 ಪೀಸಿಗೆ 100 ರೂಪಾಯಿ ಇರುತ್ತೆ. ಮಾತಾಡಿ ಕಮ್ಮಿ ಮಾಡಿ ತಗೋತೀನಿ, ಅಂದರೂ ಅಷ್ಟೊಂದೇನು ಕಮ್ಮಿ ಮಾಡಲ್ಲ. ಬಟ್ ನಂಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಇವಾಗ ಅದಕ್ಕೆ ಇದೆ ನನ್ನ ಬ್ರೇಕ್ಫಾಸ್ಟು. ಆಮೇಲೆ ಅಲ್ಲಿ ಊಟ ಇದೆ, ಡೈರೆಕ್ಟಾಗಿ ಊಟ ಮಾಡೋದು. ಅದು ಬಫೆ ಬೇರೆ ಸಕ್ಕತ್ತಾಗಿರುತ್ತೆ, ವೆಜ್ ನಾನ್ ವೆಜ್ ಎಲ್ಲ. ಸೊ ಹಾಗಾಗಿ ನಾನು ಇವಾಗ ಏನು ತಿಂದು ಹೊಟ್ಟೆ ಫುಲ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಅಲ್ಲಿ ಹೋಗಿ ಊಟ. ಸಕ್ಕತ್ತಾಗಿದೆ. ಫುಲ್ ಹಣ್ಣು ಆಗಿಲ್ಲ, ಫುಲ್ ಕಾಯೂ ಅಲ್ಲ, ನನಗೆ ಹೆಂಗೆ ಬೇಕೋ ಹಂಗಿದೆ. ಸಕ್ಕತ್ತಾಗಿದೆ, ಸೂಪರ್ ಟೇಸ್ಟಿ. ನಾನು ಆ್ಯಕ್ಚುಲಿ ಮಳೆ ತೊಗೊಂಬಂದಿಟ್ಟು ನಿಮಗೆ ತೋರಿಸ್ತೀನಿ. ಅದು ಈ ಥರ ಹಣ್ಣಾಗಿದ್ರೆ ಫುಲ್ ತೃಪ್ತಿಯಿಂದ ತಿಂತೀನಿ ನಾನು. ತುಂಬ ಚೆನ್ನಾಗಿದೆ. ನಮ್ಮಮ್ಮಗೂ ಇದೇ ಥರ ಇಷ್ಟ, ನನಗೂ ಇದೇ ಥರ ಇಷ್ಟ. ಎಷ್ಟೋ ಜನಕ್ಕೆ ಹಲಸಿನ ಹಣ್ಣು ಫುಲ್ ಹಣ್ಣಾಗಿರ್ಬೇಕಂದ್ರೆ ನನಗೆ ಫುಲ್ ಹಣ್ಣಾಗಿರ್ಬಾರ್ದು, ನಂಗೆ ಈ ಥರ ಇರಬೇಕು. ಅಂತೂ ಅಂಕಲ್ ಕೈ ಕಾಲು ಹಿಡಿದು 60 ರೂಪಾಯಿಗೆ 16 ಪೀಸ್ ಹಾಕ್ಸ್ಕೊಂಡಿದ್ದಾಯಿತು. ಲಾಸೇ, ಬಟ್ ಸ್ಟಿಲ್ ಕೆಲವೊಂದು ಸತಿ ತಿನ್ನಬೇಕು ಅಂದಾಗ ಏನು ಮಾಡೋಂಗಿಲ್ಲ. ದುಡ್ಡು ಜಾಸ್ತಿ ಅಂತ ನೋಡೋಕ್ಕಾಗಲ್ಲ. ನಾನು ಅವ್ರ ಹತ್ರನೇ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಡೋಕೆ ಹೇಳಿದೆ. ಪಾಪ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಇನ್ನೊಂದು 1 hour ರೀಚ್ ಆಗಿಬಿಡ್ತೀನಿ. ಅಲ್ಲಿ ಹೋದ್ಮೇಲೆ ಏನೇನಿದೆ ಅಂತ ನೋಡಬೇಕು. ನಾನು ಹೊಂಗ್ಸು ರೆಸಾರ್ಟ್ ಬಗ್ಗೆ ಅಲ್ಲಿ ಹೋಗಿ ಹೇಳ್ತೀನಿ ಆಯಿತಾ, ಅಲ್ಲಿ ಟ್ಯೂನು. ಹಾಯ್ ಗೈಸ್, ಸೊ ಫೈನಲಿ ಐ ರೀಚ್ ದ ರೆಸಾರ್ಟ್. ಯಾಕೋ ನನಗೂ ಹೊಂಗ್ಸುಗೂ ಟೈಮಿಂಗ್ಸೇ ಅಂದರೆ ಏನಂತಾರೆ, ಕಾಲನೇ ಕೂಡಿ ಬರ್ತಿಲ್ಲ ಅಂತ ಹೇಳಬೇಕು. ನಾನು ಅಲ್ಲಿ ಸಕಲೇಶ್ಪುರ ಪ್ರಾಪರ್ಟಿಗೆ ಹೋದಾಗಲೂ ಅವರು ರಿನೋವೇಷನ್ ಮಾಡ್ತಾಯಿದ್ರು ಅಂತ ಐ ಕುಡಂಟ್ ಏಬಲ್ ಟು ಯೂಸ್ ಬಾತ್ ಟಬ್ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ಪೂಲ್ ಯೂಸ್ ಮಾಡೋಕ್ಕಾಗಿರಲಿಲ್ಲ. ಪೂಲಲ್ಲಿ ನೀರೇ ಇರಲಿಲ್ಲ. ನಾವು ಹೋಗ್ಬೇಕಾದ್ರೆ ಮೇಂಟೆನೆನ್ಸ್ ನಡೀತಾ ಇತ್ತು. ಇವಾಗ ವಿ ವಿಸ್ತಾರ ರೆಸಾರ್ಟ್ನ ಹೊಂಗ್ಸು ಅವ್ರು ತೊಗೊಂಡ್ಬಿಟ್ಟು ಈಗ ಹೊಂಗ್ಸು ರೆಸಾರ್ಟ್ ಥರ ರೆಡಿ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಇಲ್ಲೂ ನಂದು ಅದೇ ಕತೆ. ಇಲ್ಲಿ ಆ್ಯಕ್ಚುಲಿ ಇವಾಗಿನ ರೀಸೆಂಟಾಗಿ ಇವ್ರು ಟೇಕ್ ಓವರ್ ಮಾಡಿರೋದ್ರಿಂದ ಇನ್ನು ಕಂಪ್ಲೀಟಾಗಿ ರೆಡಿ ಆಗಿಲ್ಲ ಆಯಿತಾ. ಸೊ ಇವಾಗ ಫಸ್ಟೇ ನಾನು ನಿಮ್ಗೆ ರೂಮ್ ತೋರಿಸ್ತೀನಿ. ಅವ್ರಿನ್ನ ಕ್ಲೀನ್ ಮಾಡಿಲ್ಲ. ಇವಾಗ ಜಸ್ಟು ಬಂದು ನಾನು ರೂಮ್ ಸೆಲೆಕ್ಟ್ ಮಾಡಿದೆ, ಇದೇ ಇರಲಿ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿದೆ ನೋಡಿ ರೂಮ್ ಹೆಂಗಿದೆ. ಅಲ್ಲಿಂದ ಸೀದಾ ಲಗೇಜ್ ಎತ್ಕೊಂಡು ಬಂದು ಇವಾಗ ಆ್ಯಕ್ಚುಲಿ ನನಗೆ ರೂಮ್ ನಂಬರ್ 1 ಕೊಟ್ಟಿದ್ದರು. ನಾನು ಇಲ್ಲಿ 4 ಇರಲಿ, ಬಿಕಾಸ್ ನನಗೆ ಶೂಟು ಮಾಡಬೇಕಲ್ಲ. ಸೊ ಇಂಟೀರಿಯರ್ ಸ್ವಲ್ಪ ಚೆನ್ನಾಗಿರೋದಿರಲಿ ಅಂತ ಹೇಳ್ಬಿಟ್ಟು ಈ ರೂಮ್ ಸೆಲೆಕ್ಟ್ ಮಾಡಿದ್ದೀವಿ. ನನಗಂತೂ ತುಂಬ ಇಷ್ಟ ಆಯಿತು. ಇಟ್ಸ್ ವೆರಿ ಹ್ಯೂಜ್ ಆ್ಯಂಡ್ ಮಿರರ್ ಇದೆ ಮೇಕಪ್ ಮಾಡ್ಕೊಳಕ್ಕೆ ಸಪ್ರೇಟಾಗಿ. ಆ್ಯಂಡ್ ಅದು ಮಾತ್ರ ಅಲ್ಲದೆ ದೆರ್ ಈಸ್ ಅ ಲಾಟ್ಸ್ ಆಫ್ ಫ್ರೇಮ್ಸ್ ಎಲ್ಲ ಇದೆ. ಆ್ಯಂಡ್ ಇಟ್ಸ್ ವೆರಿ ಸ್ಪೇಷಿಯಸ್ ಆಲ್ಸೋ. ಸಖತ್ತಾಗಿದೆ. ನಾನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರೆ ಗೈಸ್, ನಾನು ಮೇಕಪ್ ವಿಡಿಯೋ ಎಲ್ಲ ಇಲ್ಲೇ ಮಾಡಿಬಿಡ್ಬೋದಿತ್ತು. ನಾನು ಏನು ಪ್ಲ್ಯಾನ್ ಮಾಡಿಲ್ಲ, ಬಟ್ಟೆನೂ ತೊಗೊಂಡು ಬಂದಿಲ್ಲ ನಾನು ಕರೆಕ್ಟಾಗಿ. ಸೊ ಓಕೆ, ಇದು ರೂಮು. ಇನ್ನು ನಾನು ನಿಮಗೆ ರೆಸಾರ್ಟ್ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಯೂಟ್ಯೂಬ್ ಕೇಳಿ, ಇನ್ಸ್ಟಾ ಕೇಳಿ, ರೀಲ್ಸ್. ಸೊ ಗೈಸ್, ಇದು ಪ್ರಾಪರ್ಟಿನ ವರ್ಕ್ ಈಸ್ ಗೋಯಿಂಗ್ ಆನ್ ಆಯಿತಾ. ಫುಲ್ ಕಂಪ್ಲೀಟ್ ಆಗಿಲ್ಲ, ಬಟ್ ಚೆನ್ನಾಗಿದೆ. ಸಂಜೆ ಟೈಮ್ಗಿಲ್ಲಿ ಮಸ್ತಾಗಿರುತ್ತೆ ಅಂತ ಅನಿಸುತ್ತೆ. ನನಗೆ ಹೊಂಗ್ಸೋರ್ದು ಯಾವಾಗಲೂ ಇಷ್ಟ ಆಗೋದು ಅವ್ರದ್ದು ಏನಂತಾರೆ, ಇಂಟೀರಿಯರ್ಸ್ ಸಖತ್ತಾಗಿ ಮಾಡ್ತಾರೆ. ಈವೊಂದು ಇದು ಸಿಂಪಲ್ ಅಲ್ಲ, ತುಂಬ ಒಂಥರ ಅಫಿಷಿಯಲ್ ಆಗಿ ಅನಿಸುತ್ತೆ. ಆ್ಯಂಡ್ ತುಂಬ ಒಂಥರ ಗ್ರ್ಯಾಂಡಾಗಿ ಫೀಲ್ ಆಗುತ್ತೆ. ಸೊ ನಮ್ಗೆ ಆ್ಯಕ್ಚುಲಿ ಈ ರೂಮ್ ಯಾವುದಾದ್ರೂ ತೊಗೊಳ್ಳಿ ಅಂತ ಹೇಳಿದರು. ನಾವು ಓಕೆ ಫೈನ್, ಇದು ಕ್ಲೀನ್ ಆಗಿದೆ ಆಲ್ಮೋಸ್ಟ್ ಅಂತ ವಿ ಸೆಲೆಕ್ಟೆಡ್ ದಿಸ್. ಸೊ ಲಗೇಜ್ ಎಲ್ಲ ಇವಾಗ ಇದೇ ರೂಮಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟು ಇವಾಗ ನಾವು ಹೋಗ್ಬಿಟ್ಟು ಫಸ್ಟು ರೆಸಾರ್ಟ್ ಟೂರು, ಆಮೇಲೆ ರೀಲ್ಸ್ ಮುಗಿಸ್ಕೊಂಬಂದ್ಬಿಡೋಣ. ಬೈ ದಟ್ ಟೈಮ್ ರೂಮ್ ವಿಲ್ ಬಿ ರೆಡಿ. ಕಮ್ ಲೆಟ್ಸ್ ಗೋ. ಸೊ ಇಲ್ಲಿಗೊಂದು ಡೋರ್ ಕೊಟ್ಟಿದ್ದಾರೆ.
ಇಲ್ಲಿಂದ ಸೀದಾ ಹೊರಗೆ ಹೋದರೆ ನಮಗೆ ರೂಮ್ ಆಪೋಸಿಟೇನೆ ಪೂಲ್ ಇದೆ. ಅಲ್ಲಿದೆ ಪೂಲು. ಇವಾಗ ನಾನು ಹೋಗಲ್ಲ ಗೈಸ್, ಈ ಬಿಸಿಲಲ್ಲಿ ನಾನು ಪೂಲ್ಗೆ ಹೋದರೆ ಅಷ್ಟೇ. ಆಮೇಲೆ ರೇನ್ ಡ್ಯಾನ್ಸು ಇದೆಯಂತೆ, ಎವ್ರಿಥಿಂಗ್ ಎಲ್ಲ ಆಟ ಆಡ್ತೀನಿ ನಾನು. ಯಾವಾಗ ರೆಸಾರ್ಟ್ಸಿಗೆ ಬಂದಾಗಲೂ ನನಗೆ ಎಂಜಾಯ್ ಮಾಡೋಕೆ ಆಗೋದೇ ಇಲ್ಲ. ಯಾಕಂದರೆ ವಿಡಿಯೋ ಮಾಡಿ ಸುಸ್ತಾಗಿರುತ್ತೆ, ಅಷ್ಟೊತ್ತಿಗೆ ಬಿಸಿಲು, ತಿನ್ನೋದು, ಹೋಗಿ ಮಲ್ಕೊಳ್ಳೋದು. ಬಟ್ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ, ಜಾಸ್ತಿ ಏನೂ ಶೂಟಿಂಗ್ ಇಟ್ಕೋತಿಲ್ಲ. ಹೋದೆ, ಇದು ಮುಗಿಸ್ಕೊಂಡೆ, ಸೀದಾ ಬಂದು ವೈಬ್ ಮಾಡಿನೇ ನನ್ನ ಮನೆಗೆ ಹೋಗೋದು. ಓಕೆ, ಸೊ ಅದಾದಮೇಲೆ ಇವಾಗ 10th ಸ್ಟೇನೂ ಇದೆ ಇಫ್ ಯು ವಾಂಟ್. ಸೊ ದಿಸ್ ಇಸ್ ದ ಪ್ರಾಪರ್ಟಿ. ಇದು ಮಾತ್ರ ಅಲ್ಲದೆ ಔಟ್ಡೋರ್ ಗೇಮ್ಸು ಇದೆ ಗೈಸ್, ಬಟ್ ಅದಕ್ಕೆ ಆ ಕಡೆ ಸೈಡ್ ಹೋಗಬೇಕು. ಇನ್ನು ನಾನೇ ಎಕ್ಸ್ಪ್ಲೋರ್ ಮಾಡಿಲ್ಲ, ನಾನು ನಿಮ್ಗೆ ವಿಡಿಯೋ ಮಾಡ್ತಾನೆ ನಾನು ನೋಡ್ತಾ ಇರೋದು. ಸೊ ನೋಡೋಣ ಮನೆ. ಒಂದು ಚಿಕ್ಕ ದೇವಸ್ಥಾನ ಇಟ್ಟಿದ್ದಾರೆ ಗೈಸ್, ಎಂಟ್ರ್ ಆದ ತಕ್ಷಣ ಸಖತ್ ಕ್ಯೂಟ್ ಆಗಿದೆ ನೋಡಿ. ಗಣಪತಿ ಕ್ಯೂಟ್ ಆಗಿದೆ ಅಲ್ಲ. ಸೊ ಇದೇ ಗೈಸ್ ಪ್ರಾಪರ್ಟಿ. ಇದು ನಮಗೆ ನಾಟ್ ಓನ್ಲಿ ರೆಸಾರ್ಟ್ ಅಂತಲ್ಲ, ನೀವೇನಾದರೂ ಇವಾಗ ಪ್ರೀ ವೆಡ್ಡಿಂಗ್ ಶೂಟೋ ಇಲ್ಲ ಅಂದರೆ ರಿಸೆಪ್ಷನ್ ಇರ್ಬೋದು, ಬರ್ಡೇ ಪಾರ್ಟೀಸ್ ಇರ್ಬೋದು, ಏನು ಬೇಕಾದರೂ ಮಾಡ್ಕೊಬೋದು. ಬಿಕಾಸ್ ಸ್ಪೇಸ್ ಇದೆ, ಅವರು ಅದಕ್ಕೂ ರೆಂಟ್ ಔಟ್ ಮಾಡ್ತಾರೆ. ಸೊ ಯು ಕ್ಯಾನ್ ಡೂ. ಸೊ ಹೋಗೋಣ, ಇನ್ನು ಏನೇನಿದೆ ಅಂತ ನೋಡೋಣ. ಸರ್ ಗೈಸ್ ಇವ್ರದ್ದು ಇದು ನೋಡಿ ಗೈಸ್, ವಿಂಡೋಸ್ ಇರ್ಬೋದು, ಡೋರ್ಸ್ ಇರ್ಬೋದು, ಎಷ್ಟು ರಾಯಲ್ ಆಗಿ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಸಖತ್ ಇಷ್ಟ ಆಗಿತ್ತು. ಬಿಸಿಲು ಮಾತ್ರ ಟೂ ಮಚ್ ಗೈಸ್, ಟೂ ಮಚ್ ಬಿಸಿಲು. ಓಕೆ, ಸೊ ಇವಾಗ ನಾನು ಫಸ್ಟ್ ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಖಂಡಿತ ತೋರಿಸ್ತೀನಿ. ಅಲ್ಲಿ ಗೆಟ್ ಬ್ಯಾಕ್ ಟು. ಫುಲ್ ಬೇವ್ತೋಗಿದ್ದೀನಿ ಗೈಸ್, ಈ ಬಿಸಿಲಲ್ಲಿ ಆಗಲ್ಲ ಇಲ್ಲಿ. ಸೊ ಇದು ಆ್ಯಕ್ಚುಲಿ ವೆಲ್ಕಮ್ ಜ್ಯೂಸು. ಅವಾಗನೇ ತೊಗೊಳಕ್ಕೆ ಹೇಳಿದ್ರು, ಬಟ್ ನಾನು ಲಗೇಜ್ ಇಟ್ಟು ಬಂದು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟೆ. ಐ ಥಿಂಕ್ ಲೆಮನ್ ಜ್ಯೂಸ್ ಅಂತ ಅನಿಸುತ್ತೆ, ಕುಡಿದು ನೋಡಿ ಹೇಳ್ತೀನಿ. 1:30ಗೆ ಬಫೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರೊಳಗಡೆ ಒಂದು ಸತಿ ಫುಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಊಟಕ್ಕೆ ಬರೋಣ. ಗೈಸ್ ಇದೇನು ಗೈಸ್ ಬರ್ತಾನೆ ಇಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಲೆಮನ್ ಜ್ಯೂಸು ಸಖತ್ತಾಗಿದೆ. ಲೆಮನ್ ಜ್ಯೂಸಿಗೆ ಪುದೀನ ಹಾಕಿದ್ದಾರೆ. ಆಮೇಲೆ ಚಿಲ್ಲಾಗಿ ಚೆನ್ನಾಗಿದೆ, ಈ ಸೆಕೆಗೆ ಸಖತ್ ಚೆನ್ನಾಗಿದೆ ಗೈಸ್. ಆ್ಯಂಬಿಯನ್ಸ್ ಇಸ್ ರಿಯಲಿ ಕೂಲ್. ಇದು ಒಂದು ಸತಿ ಕಂಪ್ಲೀಟಾಗಿ ರೆಡಿ ಆದಮೇಲೆ ಇಟ್ ಲುಕ್ಸ್ ಈವನ್ ಬೆಟರ್ ಆಯಿತಾ. ರೂಮು ಅಷ್ಟೇ ಸೂಪರ್ ಹೈಜೀನ್ ಆಗಿತ್ತು ಆ್ಯಂಡ್ ಆಲ್ಸೋ ಸೂಪರ್ ಲಕ್ಸುರಿ. ನೀವು ಹೋಗಿ ತೊಗೊಂಡ್ರೆ ವ್ಯೂ ಇರ್ಬೋದು, ಎವ್ರಿಥಿಂಗ್ ಇಸ್ ಟಾಪ್. ಸೊ ಗೈಸ್ ಇವಾಗ ಆಲ್ರೆಡಿ ಬಫೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಸೊ ಸೀದಾ ಊಟಕ್ಕೆ ಹೋಗೋಣ ಅಂತ ನಾನು ಆಲ್ರೆಡಿ 2 ರೀಲ್ಸ್ ಮಾಡಿದೆ ಆಯಿತಾ, 2 ವಿಡಿಯೋ ಮಾಡಿದ್ದೀನಿ. ನಾನು ನನ್ನ ಪೇಜಿಗೆ ಹಾಕಿರ್ತೀನಿ, ಹೋಗಿ ನೋಡಿ. ಆಮೇಲೆ ತುಂಬ ಬಿಸಿಲಿರೋದ್ರಿಂದ ನಾನು ಹೋಗ್ಬಿಟ್ಟು ಬರೀ ಶಾರ್ಟ್ಸ್ ಎತ್ಕೊಂಡು ಬಂದೆ ಗೇಮಿಂಗಿಂದು. ಆಟಾಡೋಕ್ಕೆ ನಾನು ಇನ್ನೂ ಹೋಗಿಲ್ಲ, ಆಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು. ಇವಾಗ ಹೋಗಿ ಊಟ ಮಾಡಿಕೊಂಡು ಏನೇನು ವೆರೈಟೀಸ್ ಇದೆ ಅಂತ ನೋಡೋಣ. ಯೂಶ್ವಲಿ ಬೊಫೆ ಚೆನ್ನಾಗೇ ಇರುತ್ತೆ. ಓ ಹೌದು, ಬೊಫೆ ಸ್ಟಾರ್ಟ್ ಆಗಿದೆ, ತುಂಬ ಚೆನ್ನಾಗಿದ್ದಾರೆ ಆಲ್ರೆಡಿ. ತೋರಿಸ್ತೀನಿ ಬನ್ನಿ. ಮೈಕೆ ಆನ್ ಇಲ್ಲ ಯಾ ಆನ್ ಆನ್ಲಿ. ಗೈಸ್ ಫುಲ್ ಜನ ಕೂತಿದ್ದಾರೆ ಆಲ್ರೆಡಿ. ಏನೇನು ವೆರೈಟಿ ಇದೆ ಅಂತ ಹೋಗಿ ನೋಡೋಣ. ಇವಾಗ ಬಿಸಿಲು ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಹೋಗಿ ನಾನು ಫಸ್ಟ್ ಏನೇನಿದೆ ಅಂತ ನೋಡಿ ಹಾಕ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಗೈಸ್ ಇಲ್ಲಿ ಫ್ಯಾನ್ ಮಾತ್ರ ಇರೋದು, ಸೊ ಸೆಕೆ ತಡೆಯೋಕ್ಕಾಗದೆ ಕೂದಲನ್ನ ತೆಗೆದು ಗಂಟು ಹಾಕಿದ್ದೀನಿ. ಊಟ ಅಂದರೆ ತುಂಬ ವೆರೈಟೀಸ್ ಇತ್ತು, ಬಟ್ ಏನಂದರೆ 30 ಜನ ಇದ್ದರು ಅಂತ ಹೇಳಿದ್ರಂತೆ. ನೋಡಿದ್ರೆ ಸಡನ್ನಾಗಿ 60 ಜನ ಆದರು ಅಂತ ಹೇಳಿ ಆಲ್ಮೋಸ್ಟ್ ಐಟಮ್ಸ್ ಖಾಲಿಯಾಗಿದೆ. ಸೊ ಮತ್ತೆ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಇವಾಗ 3 o'clock ರೇನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಪೂಲ್ಗೆ ಹೋಗ್ಬೇಕು ಆ್ಯಂಡ್ ಔಟ್ಡೋರ್ ಗೇಮ್ ಬೇರೆ ಆಡಬೇಕು. ಸೊ ನಾನು ಅಂದ್ಕೊಂಡೆ ಅಲ್ಲಿ ಡೂ ಅಂತಿಂಗ್ ಇವಾಗ ಸದ್ಯಕ್ಕೆ ಅನ್ನ, ಸ್ವಲ್ಪ ಚಿಕನ್ ಕರಿ ಊಟ ಮಾಡಿಕೊಂಡು ಆ್ಯಂಡ್ ಚಿಲ್ಲಿ ಚಿಕನ್ ಇತ್ತು, ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಸಲಾಡ್ ಗಿಡಾಡು ಐಸ್ ಕ್ರೀಮ್ ಎಲ್ಲ ಆಮೇಲೆ ಸಲಾಡ್ ಐಸ್ ಕ್ರೀಮ್ ಎಲ್ಲ ಆಮೇಲೆ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರೈಸು, ಚಿಕನ್ ಕರಿ, ಚಿಲ್ಲಿ ಚಿಕನ್ ತೊಗೊಂಡು ಬಂದಿದ್ದೀನಿ. ಇಷ್ಟು ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ರೆಡಿಯಾಗಿ ಬಂದರೆ ಅಲ್ಲಿ ನೋಡೋಣ. ಚೆನ್ನಾಗಿದೆ ಗೈಸ್, ಬಟ್ ಅಂದರೆ ಇವಾಗಿನ ಟೇಕ್ ಓವರ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಎಲ್ಲ ಸೆಟ್ರೇಟ್ ಆಗಿ ಬರಲಿಕ್ಕೆ. ಊಟ ಹೆಂಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಗೇಮ್ಸು ಅಷ್ಟೇ, ಇಂಡೋರ್ ಗೇಮ್ಸ್ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, 360 ಡಿಗ್ರಿ ಸೈಕಲ್, ಜಿಪ್ ಲೈನ್ ಎಲ್ಲನೂ ಇದೆ. ಬಂದರೆ ಪಕ್ಕಾ ಒನ್ ಡೇಗೆ ಸೂಪರಾಗಿ ಮಜಾ ಮಾಡಿ ಹೋಗ್ಬೋದು. ಸೊ ಗೈಸ್ ಇಲ್ಲಿ ಆ್ಯಕ್ಚುಲಿ ಇವಾಗ ರೇನ್ ಡ್ಯಾನ್ಸ್ ಮಾಡೋಣ ಅಂತ ಬಂದರೆ ಫುಲ್ಲು ಜನ ಇದ್ದಾರೆ.
ಗೈಸ್ ಆ್ಯಕ್ಚುಲಿ ರೀಲ್ಸಿಗೆ ಒಂದು ಪೂಲ್ ಶಾಟ್ ಬೇಕಿತ್ತು, ನೀರಿಂದ ಎದ್ದೋಳೋ ಶಾಟು. ಬಟ್ ಇದು 6 ಫೀಟ್ ಅಲ್ಲ 7 ಫೀಟ್ ಇದೆ ಅನಿಸುತ್ತೆ. ನನಗೆ ಕಾಲೇ ಸಿಗ್ತಿಲ್ಲ, ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಪೂಲಿಗೆ ಹೋಗಿ ಆಟ ಆಡಿ ಫ್ರೆಶ್ ಅಪ್ ಆಗಾಯಿತು. ಲೈಟಾಗಿ ಶೀತ ಆಯ್ತು ನನಗೆ. ಇವಾಗ 5 o'clock ಆಗಿದೆ, ಟೀ ಟೈಮ್ ಅಂತೆ. ಟೀ ಆ್ಯಂಡ್ ಸ್ನ್ಯಾಕ್ಸ್ ಕೊಡ್ತಾರೆ ಯೂಶ್ವಲಿ. ಇಲ್ಲೇನು ಕೊಡ್ತಾರೆ ನನಗೆ ಗೊತ್ತಿಲ್ಲ, ನೋಡಬೇಕು. ಸೊ ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆಲ್ರೆಡಿ 5:20 ಆಯಿತು. ಅಲ್ಲಿ ಹೋಗಿ ನೋಡಿ ಇನ್ನು ನೈಟ್ ಡಿನ್ನರ್ದು ಮತ್ತು ಬೇರೆ ಡೀಟೇಲ್ಸ್ ಏನೇನಿದೆ ಅಂತ ಕೇಳ್ಕೊಬೇಕು. ನಾನು ಒಂದು ಮಿಸ್ ಮಾಡಿದ್ದೀನಿ, ಹಾರ್ಸ್ ರೈಡಿಂಗು. ಇವಾಗ ಏನಾದರೂ ಆಪರ್ಚುನಿಟಿ ಇದ್ದರೆ ಇವಾಗಲೇ ಚಾನ್ಸ್ ಸಿಕ್ಕಿದ್ರೆ ಇವಾಗಲೇ ಮಾಡಿಬಿಡ್ತೀನಿ, ಇನ್ ಕೇಸ್ ಎಲ್ಲ ರೆಡಿ ಇದ್ದರೆ. ಇಲ್ಲ ಅಂದರೆ ನಾಳೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ತುಂಬ ಮಂತ್ಸ್ಗಳೇ ಆಗಿತ್ತು ನಾನು ಆ್ಯಕ್ಚುಲಿ ಈ ಥರ ಒಂದು ಏನಂತಾರೆ ರೆಸಾರ್ಟಿಗೆ ಬಂದು ಈ ಥರ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೋ ತಿಂಗಳುಗಳಾಗಿ ಹೋಗಿತ್ತು. ಸೊ ಇಟ್ಸ್ ನೈಸ್, ನನಗಿಷ್ಟ ಆಯಿತು. ಇವಾಗ ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ, ನಾನು ಕಾಫಿ ಟೀ ಏನು ಕುಡಿಯಲ್ಲ, ಬಟ್ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ದಿಸ್ ಈಸ್ ಮೈ ಔಟ್ಫಿಟ್. ಇವಾಗ ಲೈಟಾಗಿ ಶೀತ ಆಯಿತು. ತುಂಬ ಸತಿ ಅದು ನಾನು ಈ ಥರ ಮಲ್ಕೊಂಡು ಫ್ಲೋಟ್ ಮಾಡೋದು ಕಲಿತಾ ಇದ್ದೆ. ಹಂಗಾಗಿ ತುಂಬ ಸತಿ ಒಳಗೋಗಿ ನೀರು ಕುಡಿದಿದ್ದೀನಿ. ಹಂಗಾಗಿ ಸ್ವಲ್ಪ ಶೀತ ಆಯಿತು. ಹೋಗೋಣ, ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ಮೆಣಸಿನ್ಕಾಯಿ ಬಜ್ಜಿ ಆ್ಯಂಡ್ ಕಾಫಿ ತಗೊಂಡೆ. ಬಜ್ಜಿ ಚೆನ್ನಾಗಿಲ್ಲ. ಐ ಆಮ್ ಅ ಬಿಗ್ ಬಜ್ಜಿ ಲವರ್. ನಂಗೆ ತುಂಬ ಇಷ್ಟ ಮೆಣಸಿನ್ಕಾಯಿ ಬಜ್ಜಿ, ಬಟ್ ನಂಗೆ ಇಷ್ಟ ಆಗಿಲ್ಲ. ಇಲ್ಲಿ ಓವರ್ ಆಲ್ ಹೇಳಬೇಕಂದ್ರೆ, ಈಗ ನಾನು ಮಧ್ಯಾಹ್ನ ತಿಂದಿದ್ದಕ್ಕೂ ಸಂಜೆ ಇವಾಗ ಸ್ನ್ಯಾಕ್ಸ್ ತಿಂತಿರೋದಕ್ಕೂ ಊಟ ವೈಸ್ ಓಕೆ, ಬಟ್ ಮ್ಯಾನೇಜ್ಮೆಂಟ್ ಇನ್ನೂ ಅಷ್ಟು ಅವ್ರು ಪರ್ಫೆಕ್ಟಾಗಿ ಮಾಡಿಲ್ಲ. ಬಿಕಾಸ್ ಇವಾಗಿನ ಶಿಫ್ಟ್ ಆಗಿದೆ ಅಲ್ಲ, ಅದಕ್ಕೇನೋ ಗೊತ್ತಿಲ್ಲ. ನಾಟ್ ಅಪ್ ಟು ಎಕ್ಸ್ಪೆಕ್ಟೇಷನ್ಸ್, ಬಟ್ ಓಕೆ. ಇದು ನನಗೆ ಬೇಡ, ನಾನು ತೊಗೊಂಡೋಗಿ ಅಲ್ಲೇ ವಾಪಸ್ ಇಟ್ಬಿಟ್ಟು ತಿಂದಿರೋದು ಒಂದು ಬಿಸಾಕ್ಬಿಟ್ಟು, ಬಿಕಾಸ್ ಬೇರೆ ಯಾರು ತಿಂತಾರಂದರೆ ತಿನ್ನಲಿ. ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ಕಾಫಿ ನೋಡೋಣ, ಕಾಫಿ ಚೆನ್ನಾಗಿದೆ ಅಂತ. ಓಕೆ ಏನು ಅಂತ ಬ್ಯಾಡ್ ಅನ್ನಂಗಿಲ್ಲ, ಬಟ್ ಓಕೆ. ನಂಗೆ ಅನ್ಸುತ್ತೆ ಇದ್ರ ಜೊತೆಗೆ ಅವ್ರು ಒಂದು ಬಿಸ್ಕೆಟ್ ಎಲ್ಲ ಇಟ್ಟಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಬಿಕಾಸ್ ಎವ್ರಿಬಡಿ ಓಂಟ್ ಪ್ರಿಫರ್ ಅಲ್ಲ ಬಜ್ಜಿ. ಹಾಗಾಗಿ ಆ ಸೈಡ್ಗೆ ಹೋಗಿ ಕಾಫಿ ಕುಡಿದು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬಜ್ಜಿ ಬೇಡ, ಬಜ್ಜಿ ರಿಜೆಕ್ಟೆಡ್. ಕಾಫಿ ಕುಡಿ ಬನ್ನಿ, ಆ ಕಡೆ ಹೋಗೋಣ. ಗೈಸ್ ಇವಾಗ ಕ್ಯಾಂಪ್ ಫೈರಿಗೆ ರೆಡಿ ಮಾಡಿಟ್ಟಿದ್ದಾರೆ. ನಾನು ಬಂದು ಕುತ್ಕೊಂಡಿದ್ದೀನಿ. ಲೈಟ್ ಇದೆಯೋ ಇಲ್ಲ ನಂಗೆ ಗೊತ್ತಿಲ್ಲ, ಅವ್ರಿಗೆ ಈ ಕಡೆಯಿಂದ ಇರಬೇಕು ಮೋಸ್ಟ್ಲಿ. ಸೊ ಇನ್ನೊಂದು 1 hour ಆಗ್ಬೋದು ಅನಿಸುತ್ತೆ. ಹಾಫ್ ಆನ್ ಅವರಿಂದ 1 hour ಕ್ಯಾಂಪ್ ಫೈರ್ ಸ್ಟಾರ್ಟ್ ಆದ ತಕ್ಷಣ ನಾನು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದೇನಂದರೆ ಇಲ್ಲಿ ತುಂಬ ಸೊಳ್ಳೆ ಇಲ್ಲ ಗೈಸ್, ಅದು ಒಂದು ಪ್ಲಸ್ ಪಾಯಿಂಟ್. ಆ್ಯಂಡ್ ತುಂಬ ಬಾಯಾರಿಕೆ, ನಾನು ಎಷ್ಟು ನೀರು ಕುಡ್ದಿದ್ದೀನಿ ನಂಗೆ ಗೊತ್ತಿಲ್ಲ. ಆ್ಯಂಡ್ ನಂಗೆ ಹೊಟ್ಟೆ ಹಸಿತಾ ಇದೆ ಮತ್ತೆ. ಸೊ ನಾನು ತೋರಿಸ್ತೀನಿ ಕ್ಯಾಂಪ್ ಫೈರ್ ಸ್ಟಾರ್ಟ್ ಆದಮೇಲೆ. ಗೈಸ್ ಲೈಟ್ ಸ್ವಲ್ಪ ಕಮ್ಮಿ ಇದೆ. ಅಲ್ಲಿ ಕೂತಿದ್ವಾ ಫೈರ್ ಕ್ಯಾಂಪ್ ಹತ್ರ. ಆ್ಯಕ್ಚುಲಿ ಫೈರ್ ಕ್ಯಾಂಪು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಫುಲ್ಲು ಅದು ಯಾವ ಬಾಯಲ್ಲಿ ಹೇಳಿದ್ನೋ ಸೊಳ್ಳೆ ಇಲ್ಲ ಅಂತ ಫುಲ್ಲು ಸೊಳ್ಳೆ ಕಚ್ಚಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅಲ್ಲಿಂದ ಎದ್ಬಿಟ್ಟು ಎಲ್ಲಾದರೂ ರೂಮ್ಗೆ ಹೋಗಿ ಕುತ್ಕೊಂಡ್ಬಿಡೋಣ, ಫೈರ್ ಕ್ಯಾಂಪ್ ಸ್ಟಾರ್ಟ್ ಆದ ತಕ್ಷಣ ಬರೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಫುಲ್ ಸೊಳ್ಳೆ, ಅಲ್ಲಿ ಬೇರೆ ಹುಲ್ಲೆಲ್ಲ ಇದಲ್ಲ, ಬೆಂಕಿ ಹಾಕಿದರೆ ಸೊಳ್ಳೆ ಬರ್ತಿರ್ಲಿಲ್ಲ ಅಷ್ಟು, ಇವಾಗ ಆಗ್ತಾಯಿಲ್ಲ. ಹಾಗಾಗಿ ಹೋಗ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇವತ್ತು 8:30 ಊಟ ಅಂತೆ. ಕರೆಕ್ಟ್ 8:30 ಬಂದುಬಿಡ್ತೀನಿ, ಬಿಕಾಸ್ ಮಧ್ಯಾಹ್ನ ನನಗೆಲ್ಲ ಐಟಮ್ ಸಿಗಲಿಲ್ಲ. ಅದಾದಮೇಲೆ ನನಗೂ ವರ್ಕ್ ಕಾಲ್ ಬಂತಂತ ಹಾಗೆ ಹೋದೆ. ನನಗೆ ಮರ್ತೇ ಹೋಗಿದ್ದೆ ಬ್ಯಾಲೆನ್ಸ್ ಊಟ ಮಾಡಲಿಕ್ಕೆ, ಹಾಗಾಗಿ ನಂಗೆ ಹೊಟ್ಟೆ ಸಿಗ್ತಿರೋದು. ಸೊ ಇವಾಗ ಸೀದಾ ರೂಮ್ಗೆ ಹೋಗಿ ಫೈರ್ ಕ್ಯಾಂಪ್ ರೆಡಿ ಆದ ತಕ್ಷಣ ಅಲ್ಲಿ ಬಂದು ಕುತ್ಕೊಳ್ಳೋದು. ಆ್ಯಕ್ಚುಲಿ ಶಟಲ್ ಬ್ಯಾಟ್ ಆಡಬೇಕು ಅಂತ ಇದ್ದೆ. ಓಕೆ, ಇಲ್ಲಿ ಇಟ್ಟಿದೆ. ಆ್ಯಕ್ಚುಲಿ ಶಟಲ್ ಬ್ಯಾಟ್ ಆಡಬೇಕು ಅಂತಿದ್ದೆ. ಈಗ ಈ ಸೊಳ್ಳೆಯಲ್ಲಿ ಏನು ಬೇಡ ಅಂತ ಆಗಿದೆ. ಈಗ ರೂಮ್ಗೆ ಹೋಗಿ ಕುತ್ಕೊಂಡು ಸ್ವಲ್ಪ ಎಡಿಟಿಂಗ್ ವರ್ಕ್ ಇದೆ, ಎಡಿಟಿಂಗ್ ಮುಗಿಸ್ಕೊಂಡು ಫೈರ್ ಕ್ಯಾಂಪ್ ಮಾಡಿದ ತಕ್ಷಣ ಆನ್ ಮಾಡೋದು, ಅಂದರೆ ಫೈರ್ ಕ್ಯಾಂಪ್ ಹಾಕಿದ ತಕ್ಷಣ ವಾಪಸ್ ಬರೋದು. ಮಧ್ಯಾಹ್ನ ನಮಗೇನು ಕರೆಕ್ಟಾಗಿ ತಿನ್ನೋಕ್ಕೆ ಸಿಕ್ಕಿರಲಿಲ್ಲ, ಆಯಿತಾ. ಸೌಂಡ್ ಕೇಕ ಮಾಡ್ತಿದ್ದಂತ ಗಿಟ ಅಂದೆ, ಹಾಗಾಗಿ ಇವತ್ತು ಬೇಗ ಬಂದಿದ್ದೀನಿ. ಸೊ ಏನೇನಿದೆ ಅಂತ ತೋರಿಸ್ತೀನಿ. ಮಧ್ಯಾಹ್ನ ಎಲ್ಲ ಸಲಾಡೇ ಸಿಕ್ಕಿರಲಿಲ್ಲ ಗೈಸ್. ಆ್ಯಸ್ ಯೂಶುವಲ್ ಸಲಾಡ್ ಇದೆ. ಇನ್ನು ನಾನ್ ವೆಜ್ ಐಟಮ್ಸ್ ಬರಬೇಕು. ಇಟ್ಸ್ ಓಕೆ. ವೈಟ್ ರೈಸ್ ಆ್ಯಸ್ ಯೂಶುವಲ್, ರಸಮ್ ಇದೆ, ಖಾರ ಮಾಡಿದಾರ, ದಾಲ್ ಇದೆ. ಪನ್ನೀರೇನಾ? ಪನ್ನೀರ್ ಐಟಮ್, ರೋಟಿ ಜೊತೆ ತಿನ್ನೋಕ್ಕೆ. ಆಮೇಲೆ ಚಿಕನ್ ಕರಿ, ಚಿಕನ್ 65. It's not chicken 65. It's a chicken gravy, I think so. Huh? Chicken gravy. Its name is chicken 65. Okay. Chicken 65. Starting name. Okay. This is a chicken 65, I think so. This is a see.
ಗೈಸ್ ಇದು ಚಿಕನ್ ಕರಿ, ಚಿಕನ್ ಸಾಂಬಾರ್. ಆಮೇಲೆ ಡೆಸರ್ಟ್ ಇನ್ನ ಬಂದಿಲ್ಲ, ಈಗ ಬರುತ್ತೆ, ತಗೊಂಡ್ ಬರ್ತಾ ಇದಾರೆ. ಇನ್ನ ಜೀರಾ ರೈಸ್ ಬಂತು ಇವಾಗ. ಸೊ ಇವತ್ತು ಒಳ್ಳೆ ಬ್ಯಾಟಿಂಗ್ ಮಾಡೋದೆ. ಜೀರಾ ರೈಸ್ ಹಾಕಿದ್ರು ಅಪ್ಪ. ಗೈಸ್ ಸಖತ್ ವೆರೈಟೀಸ್ ಇದೆ, ಟೇಸ್ಟು ಸಖತ್ತಾಗಿದೆ. ಇದು ನನ್ನ ಫೇವ್ರೇಟು. ಪನ್ನೀರ್ಗೆ ಗ್ರೀನ್ ಪೀಸ್ ಹಾಕಿ ಮಾಡಿದ್ದಾರೆ. ಸೋ ಗುಡ್, ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು. ಫೋನ್ ಎಲ್ಲೆಲ್ಲ ಬಂದ್ ಮಾಡ್ತಾ ಇದ್ದೀನಿ. ಗೈಸ್ ಫೈನಲಿ 8 ಗಂಟೆಗೆ ವೆಯ್ಟ್ ಮಾಡ್ತಿದ್ದು ನಮಗೆ 10:15 ಫೈರ್ ಕ್ಯಾಂಪ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗೈಸ್ ಆ್ಯಕ್ಚುಲಿ ವಾಟರ್ ಮೆಲನ್ ಇದೆ, ಬಟ್ ಇದು ಕಲರ್ ನೋಡಿ ನಂಗೆ ಸ್ವೀಟ್ ಇದೆ ಅಂತ ಅನ್ಸಲ್ಲ. ಸ್ವಲ್ಪನ ಹಾಕೋತೀನಿ. ರೆಸಾರ್ಟ್ ಸಿಂಗ್ ಬಂದಾಗ, ಇಲ್ಲಾಂದರೆ ನಂಗೆ ಶೂಟ್ಗೆ ಹೋದಾಗ ಮಾತ್ರ ಅನ್ಸುತ್ತೆ ಐ ಶುಡ್ ಈಟ್ ಹೆಲ್ದಿ ಅಂತ. ಬಿಕಾಸ್ ಅಲ್ಲಿ ಎಲ್ಲ ರೆಡಿ ಮಾಡಿಟ್ಟಾಗ ಆಬ್ವಿಯಸ್ಲಿ ಅದು ಐ ವಿಲ್ ಫೀಲ್ ತಿನ್ಬೇಕು ಅಂತ ಹೇಳ್ಬಿಟ್ಟು. ಓಕೆ, ಬ್ರೆಡ್ ಇದೆ, ಬಟ್ ಬ್ರೆಡ್ಡಿಗೆ ಏನಿದೆ ಅಂತ ಐ ಡೋಂಟ್ ನೋ. ಕೇಸರಿ ಭಾತ ಅದು. ಪೂರಿ ಇದೆ ಗೈಸ್, ಪೂರಿ ಡಿಪಾರ್ಟ್ಮೆಂಟಿಗೂ ನಾನು ಹೋಗ್ತಾ ಇಲ್ಲ. ಟೂ ಮಚ್ ಆಫ್ ಆಯಿಲ್. ಎಗ್, ಮೊಟ್ಟೆ ಇದೆ, ದಟ್ಸ್ ಆಲ್. ಗೈಸ್ ಖಾಲಿ ಆಗಿದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ब्रेड के साथ क्या? ब्रेड के साथ जाम चाहिए। है तो देना थोड़ा. ಕೇಸರಿ ಬಾತ ಇದು ಅಷ್ಟೇ ಗೈಸ್. ಡಯಟ್ ಎಂಡ್ ಆಯಿತು, ಕೇಸರಿ ಬಾತ್ ಹಾಕೋತಿದ್ದೀನಿ ಇವಾಗ. ಐ ಡೋಂಟ್ ನೋ ಇದನ್ನು. ದೆನ್ ಸಾಗು ಇದೆ ಪೂರಿ ಜೊತೆಗೆ ತಿನ್ನೋಕೆ. ಬ್ರೆಡ್ಡಿಗೆ ಜಾಮ್ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಉಪ್ಪಿಟ್ಟು ಇದೆ, ಉಪ್ಪಿಟ್ಟಿಲ್ಲ ಪೊಂಗಲ್ ಅನ್ಸುತ್ತಿದ್ದು. ಸಾಕು ಗೈಸ್, ಇಷ್ಟೇ ಸಾಕು. ನಾನು ತಿನ್ಕೊಂಡು ಐ ವಿಲ್ ಗೆಟ್ ಬ್ಯಾಕ್ ಟು. ಗೈಸ್ ಬ್ರೆಡ್ಡಿಗೆ ಜಾಮ್ ಬೇಕು ಅಂತ ಹೇಳಿದ್ದೆ. ಪಾಪ ಅಕ್ಕ ನನಗಂತ ಹೋಗಿ ಜಾಮ್ ಎತ್ಕೊಂಡು ಬಂದಿದ್ದಾರೆ, ಮಿಕ್ಸ್ ಫ್ರೂಟ್ ಜಾಮ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಇದನ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರ್ತೀನಿ. ಸೊ ನೀವು ಯಾರಾದರೂ ಕಾರ್ಪೊರೇಟ್ ಇವೆಂಟ್ಸ್ ಇರ್ಬೋದು, ಇಲ್ಲ ಬರ್ಡೇ ಆರ್ಗನೈಸ್ ಮಾಡಬೇಕು, ಇಲ್ಲ ಅಂದರೆ ವೆಡ್ಡಿಂಗ್ ಇರ್ಬೋದು, ಎನಿ ಫಂಕ್ಷನ್, ಬಿಕಾಸ್ ಅವ್ರ ಪ್ಲೇಸನ್ನು ದೇ ಆರ್ ರೆಂಟಿಂಗ್ ಇಟ್ ಔಟ್ ಆಯಿತಾ, ಸೆಲೆಬ್ರೇಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ಅದಕ್ಕೆಲ್ಲ ದ ಸ್ಪೇಸ್ ಇಸ್ ವೆರಿ ಹ್ಯೂಜ್. ಸೊ ಬರ್ಬೇಕನ್ನಾಗಿದ್ರೆ ಬನ್ನಿ. ಆ್ಯಂಡ್ ಅಲ್ಲದೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದ್ಸತಿ ಡೇ ಔಟಿಗೆ ವಿಸಿಟ್ ಮಾಡ್ತೀರ ಅಂದ್ರೂ ಮಾಡಿ. ಸೊ ಗೈಸ್ ನಾವು ಇವಾಗ ಹಾರ್ಸ್ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಮಗೆ ಹೋಗೋಕ್ಕಾಗಲಿಲ್ಲ, ಇವಾಗ ರೆಡಿ ಮಾಡಿಟ್ಟಿದ್ದಾರೆ. ಸೊ ಬನ್ನಿ. ನಾನಂತೂ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಅನ್ಸುತ್ತೆ, ಬಟ್ ಇಷ್ಟು ಹತ್ರ ಹೋಗ್ತಿರೋದು ಫಸ್ಟ್ ಟೈಮೇ. ರೈಡ್ ಎಲ್ಲ ಮಾಡಲ್ಲ, ಜಸ್ಟ್ ಟಚ್ ಮಾಡಿ ಮಾತಾಡಿ ಆಮೇಲೆ ರೀಲ್ಸ್ಗೆ ಒಂದು ಶಾರ್ಟ್ ಹಾಕ್ಕೊಂಡು ಹೊರಡೋದು. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಸಿ ಯುವರ್ ಫೋಟೋ ಇಸ್ ಹಿಯರ್. ಪ್ರಾಪರ್ಟಿ ರೆಡಿ ಮಾಡ್ತಾ ಇದ್ದಾರೆ ಆಯ್ತಾ. ಇನ್ನ 24 ಹಟ್ ಟೈಪ್ ಸ್ಟೇಸ್ ಬರ್ತಾ ಇದೆ, ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ನಾನು ಹೇಳೋದಲ್ಲ, ಇನ್ನೊಂದು 3-4 ಮಂತ್ಸ್ ಬಿಟ್ರೆ ಈ ಪ್ರಾಪರ್ಟಿ ವಿಲ್ ಬಿಕಮ್ ಆಸಮ್. ಆ್ಯಂಡ್ ನಾನೇನೇ ನಿಮ್ಗೆ ಆ್ಯಕ್ಚುಲಿ ತೋರಿಸಿಲ್ಲ, ನಾನು ರೀಲ್ಸ್ ತೊಗೊಂಡಿದ್ದೆ, ಆ್ಯಡ್ ಮಾಡ್ತೀನಿ ಆ ಕ್ಲಿಪ್ಸು. ಇಲ್ಲೇ ಕ್ರಿಕೆಟ್ ಆಡ್ಬೋದು ಆಯ್ತಾ, ಅಲ್ಲಿ ಕ್ರಿಕೆಟ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು. ಇಟ್ಸ್ ಅ ಹ್ಯೂಜ್ ಟರ್ಫ್ ಇದೆ. ಆಮೇಲೆ ಆ ಕಡೆ ಹೋದರೆ ಇಂಡೋರ್ ಗೇಮ್ಸ್ ಇದೆ. ಆ್ಯಂಡ್ ಇಲ್ಲಿ ರೈನಿಂಗ್ ಬರುತ್ತೆ. ಇದು ನಂದು ವಿಡಿಯೋಗ್ರಾಫರ್ದು ಫೋಟೋ ಇಲ್ಲಿ ಹಾಕ್ಸಿದೀವಿ ನಾವು, ದೃಷ್ಟಿ ಆಗ್ಬಾರ್ದು ಅಂತ. ಚೆನ್ನಾಗಿದೆ ಗೈಸ್, ಪ್ರಾಪರ್ಟಿ ಇಸ್ ವೆರಿ ಹ್ಯೂಜ್. ಗ್ರೀನರಿ ಮಧ್ಯದಲ್ಲಿ ಇಟ್ಸ್ ಅ ವೆರಿ ಹ್ಯೂಜ್ ಪ್ರಾಪರ್ಟಿ, ನೈಸ್. ಇವಾಗ ಹಾರ್ಸ್ ಅವ್ರು ತಗೊಂಡ್ ಬರ್ತೀನಿ ಅಂತ ಹೇಳಿದ್ರು, ನೋಡೋಣ ಗೈಸ್. ನಾನು ಬೆಳಿಗ್ಗೆ ತಿಂಡಿ ತಿನ್ನೋಕೆ ಕೂತಾಗ ನೋಡಿದೆ, ವೈಟ್ ಕಲರ್ ಹಾರ್ಸ್ ಸಖತ್ತಾಗಿದೆ. ನೋಡೋಣ ಬರ್ಲಿ ಗೈಸ್. ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ, ಪ್ಯೂರ್ ವೈಟ್, ಸಖತ್ತಾಗಿದೆ, ಸಖತ್ ಕ್ಯೂಟಾಗಿದೆ. ಒದೆಯಲ್ಲ ತಾನೇ ಹಾರ್ಸ್, ಪ್ಯೂರ್ ವೈಟ್ ಅಲ್ಲ.
ಪಾಪನ ಹೇಗೆ ಎಲ್ಲ ಕುತ್ಕೊಳ್ತೀರಾ ಇಲ್ಲ ಇಲ್ಲ ಇಟ್ಕೊಳ್ತೀನಿ. ಹೇಗಿದು ಇಟ್ಕೋಬೋದಾ ನಾವು? ಆ ಕಡೆ ಹಾಕ್ಬೇಕು அங்கே பிடிச்சிக்கோ ஒன்றா பண்ணாது. ಮುಂದಕ್ಕೆ ನೋಡು ಈ ಕೈಲಿ ಇದಪ್ಪ ಇದು ಸುಮ್ಮನೆ ಆಟ அது புதுசாக வந்தால் ஸ்மெல்லு அதிகம், ஆசுக்கு மட்டும் சென்ஸு. அது ஃபுல்லாக வந்து ವಾರ್ಮಪ್ ಮಾಡಿಸ್ತಾ ಇದ್ದಾನೆ ಆಯ್ತು ಇವಾಗ. ಅದು ನೋಡಿ ಕರೆಕ್ಟಾಗಿ ಒಂದೇ ರೌಂಡಲ್ಲಿ ಓಡ್ತಾ ಇದೆ. ಸಗದಾಗಿದೆ ಅಲ್ಲ ವೈಟ್ ಕಲರು. ಐ ಥಿಂಕ್ ಹಿ ಗಾಟ್ ಟಯರ್ಡ್. ಗೈಸ್ ಆ್ಯಕ್ಚುಲಿ ನಾನು ಹಾರ್ಸ್ ರೈಡ್ ಮಾಡೋದೇ ಇಲ್ಲ ಅಂತ ಹಠ ಇಟ್ಕೊಂಡು ಕೂತ್ಕೊಂಡಿದ್ದೆ. ಬಿಕಾಸ್ ನಂಗೆ ತುಂಬ ಭಯ ಆಯಿತಾ, ಎಲ್ಲಾದರೂ ವೀಲ್ಸ್ ಗಿಳಿಸಿದ್ರೆ ಕೆಳಗಡೆ ನನ್ನ ಅಂತ ಹೇಳಿಬಿಟ್ಟು. ಬಟ್ ಅಂಕಲ್ ಬಗ್ಗೆ ನಾನು ಹೇಳಲೇಬೇಕು, ಇಲ್ಲಿ ಹಾರ್ಸ್ನ ಹ್ಯಾಂಡಲ್ ಮಾಡ್ತಾ ಇದ್ರಲ್ಲ, ಸಚ್ ಅ ಹಂಬಲ್ ಪರ್ಸನ್. ಅವ್ರು ಅಂದರು ಒಂದು ಸತಿ ಏನೂ ಆಗಲ್ಲ, ತುಂಬ ಸಾಫ್ಟೇನೆ, ಏನೂ ಆಗಲ್ಲ, ನಿಂಗೆ ನಾನು ಕೂರಿಸ್ತೀನಿ ಬಾ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಕೂರಿಸಿದ್ರು. ತುಂಬ ಭಯದಲ್ಲೇ ಹದ್ದೆ. ಬಟ್ ಪಾಪ ಅವರು ಒಂಚೂರು ಬೇಜಾರು ಮಾಡ್ಕೊಂಡೆ. ನಾವು ಆ್ಯಕ್ಚುಲಿ ವೀಡಿಯೋ ಬೇರೆ ಶೂಟ್ ಮಾಡ್ತಾ ಇದ್ವಲ್ಲ, ನಮಗೆ ಲೈಟಿಂಗ್ ಬೇಕು ಆ್ಯಂಡ್ ಕೆಲವೊಂದು ಸತಿ ಕರೆಕ್ಟ್ ಡೈರೆಕ್ಷನ್ ಹೋಗಬೇಕು. ಬಟ್ ಹಾರ್ಸ್ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಒಂದು ½ ಆನ್ ಅವರ್ ಆಗಿತ್ತು ನಾವು ವೀಡಿಯೋ ತೆಗೆದು ಮುಗಿಸೋದೆ. ಅದೆಲ್ಲದಕ್ಕೂ ಅಂಕಲ್ ಕೋಆಪ್ರೇಟ್ ಮಾಡಿದ್ರು ಆ್ಯಂಡ್ ಹಿ ಈಸ್ ವೆರಿ ಇನ್ನೋಸೆಂಟ್ ಆಯಿತಾ. ನನಗೆ ಅವ್ರು ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಂಚೂರು ಕೋಪ ಮಾಡಿಕೊಟ್ರು. ಐ ಹ್ಯಾಡ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.